ಈ ಫೈನಲ್ ಇಯರ್ ಹಾಗೆ ಫೈನಲ್ ಸೆಮ್ ಅಲ್ಲಿರೋ ಸ್ಟೂಡೆಂಟ್ಸ್ ಪರಿಸ್ಥಿತಿನ ಯಾರಿಗೆ ಹೇಳೋಣ ಅನ್ನಂಗಾಗಿದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಬೆಳಗ್ಗೆ ABC ಜ್ಯೂಸ್ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಅಡುಗೆ ಮನೆಗೆ ಬಂದೆ. ಆಲ್ರೆಡಿ ನಂದು ಕೂಡ ಪೌಡ್ರ್ ಖಾಲಿಯಾಗಿ ಬಂದಿದೆ. ಇಷ್ಟು ದಿನ ತೋರಿಸಿ ಅಂತ ಕೇಳಿದ್ರಿ, ಬಿಸಿಲಿರಲಿಲ್ಲ. ಇವಾಗ ಬಿಸಿಲು ಶುರು ಆಗಿದೆ. ನಂದು ಕೂಡ ಪೌಡ್ರ್ ಹೆಂಗಿದ್ರು ಖಾಲಿಯಾಗಿ ಬಂದಿದ್ದೆಲ್ಲ ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ತೋರಿಸ್ತೀನಿ. ಇನ್ನು ಇವತ್ತಿನ ತಿಂಡಿ ಇಲ್ಲ, ಡೈರೆಕ್ಟ್ ಅಡುಗೆ ಕೆಲಸನೇ. ನಿನ್ನೆ ಮಧ್ಯಾಹ್ನ ಗ್ಯಾಸ್ ಖಾಲಿ ಆಗ್ಬಿಟ್ಟಿತ್ತು. ಇನ್ನು ಶನಿವಾರ ತರೋಣ ಅಂತ ಹೇಳಿದ್ರೆ ಹಾಫ್ ಡೇ ಆದ್ಮೇಲೆ ರಜಾ. ಇನ್ನು ಸಂಡೇ ಇವತ್ತು ಹೆಂಗಿದ್ರು ರಜಾನೆ. ಇವತ್ತಿಗೆ ನಾನು ಇಂಡಕ್ಷನ್ ಸ್ಟವ್ ನ ತರಿಸ್ಕೊಂಡಿದ್ದಕ್ಕೂ ಯೂಸ್ ಆಯ್ತು ನೋಡಿ. ಇನ್ನು ಸಂಡೇ ಮ್ಯಾಂಡೇಟರಿ ಅಡುಗೆ ಅಂದ್ರೆ ನಮ್ಮ ಮನೇಲಿ ನಾನ್ ವೆಜ್. ಒಂದ್ ಕಡೆ ಅನ್ನ ಮಾಡ್ಕೊಂಡು ಅದಾದ್ಮೇಲೆ ನಾನ್ ವೆಜ್ನೆಲ್ಲ ಒಗ್ಗರಣೆಗೆ ಹಾಕೊಂಡು ಅಡುಗೆ ಎಲ್ಲ ಮುಗಿಸ್ಕೊಂಡು ಇಬ್ರು ಟಿವಿ ನೋಡ್ಕೊಂಡು ಊಟ ಮಾಡ್ಕೊಂಡು ಕೂತಿದ್ವಿ. ಇನ್ನು ಗ್ಯಾಪಲ್ಲಿ ಸಾಹೇಬ್ರು ಬೆಲ್ವತಣ್ಣಿ ಜ್ಯೂಸ್ ಕೇಳಿದ್ರು. ನಾನು ಚಿಕನ್ ತಿಂದಿದ್ರೆ ಬೇಡ ಅಂತ ಅಂದ್ರು ಕೂಡ ಇಲ್ಲ ಮಾಡ್ಕೊಡು ಅಂತ ಹೇಳಿದ್ರು. ಇನ್ನು ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನೋಟ್ಸ್ ಇತ್ತು ಅಂತ ಬರ್ಕೊಂಡು ಕೂತ್ಕೊಂಡೆ. ಇನ್ನು ಫೈನಲ್ ಇಯರ್ ಹಾಗೆ ಫೈನಲ್ ಸೆಮ್ ಅಲ್ಲಿರೋ ಸ್ಟೂಡೆಂಟ್ಸ್ ಪರಿಸ್ಥಿತಿ ಏನ್ ಹೇಳೋಣ ಹೇಳಿ. ಒಂದ್ ಕಡೆ ನೋಟ್ಸ್ ಮೇಂಟೈನ್ ಮಾಡಬೇಕು, ಇನ್ನೊಂದ್ ಕಡೆ ಅಸೈನ್ಮೆಂಟ್ ಸೆಮಿನಾರು, ಇನ್ನೊಂದ್ ಕಡೆ ಪ್ರಾಜೆಕ್ಟ್ ಎಲ್ಲ ಸೇರ್ಕೊಂಡು ಒಟ್ಟಿಗೆ ತಲೆಗೆ ಕೈ ಹಾಕಿ ಕಲಿಸ್ದಂಗ ಆಗ್ತಾ ಇದೆ. ಅದಕ್ಕೆ ಸ್ವಲ್ಪ ಮೈಂಡ್ ನ ಫ್ರೀ ಮಾಡ್ಕೊಳ್ಳೋಕೆ ಸ್ಟ್ರಾಂಗ್ ಕಾಫಿ ಕುಡಿತಾ ಇದ್ದೆ. ಮಗ್ ದೊಡ್ಡದೆ ಅದ್ರೊಳಗಿರೋ ಕಾಫಿ ಮಾತ್ರ ಕಡಿಮೆನೆ. ಇನ್ನು ಸಾಹೇಬ್ರು ಮತ್ತೆ ಹೊಟ್ಟೆ ಹಸ್ತಿದೆ ಅಂತ ಹೇಳಿದ್ರು. ಅವರಿಗೆ ಸ್ವಲ್ಪ ಊಟ ತಿನ್ನಿಸ್ಕೊಂಡು ಸಂಜೆಯಿಂದ ಇಬ್ರು ಕೂಡ ಫ್ರೆಶ್ ಅಪ್ ಆಗ್ಬಿಟ್ಟು ಸೀದಾ ಟೌನ್ ಒಳಗಡೆ ಹೋದ್ವಿ. ಫಸ್ಟ್ ಫ್ಯಾನ್ಸಿ ಸ್ಟೋರಿಗೆ ಹೋದ್ವಿ, ಖರೀದಾರ ತಗೋಬೇಕಿತ್ತು ಅಂತ. ಅಲ್ಲಿಂದ ತಗೊಂಡು ಅಲ್ಲಿಂದ ಸೀದಾ ಮತ್ತೆ ಸೇಲ್ ಕಡೆ ಬಂದ್ವಿ. ಮೊನ್ನೆ ಒಂದ್ಸಲ ಬಂದಿದ್ವಿ, ಅವಾಗ ಸಮ್ ಐಟಮ್ಸ್ ಗಳ ಕ್ಯಾರಿ ಮಾಡಕ್ ಆಗ್ತಾ ಇರ್ಲಿಲ್ಲ, ವೆಯ್ಟ್ ಇರ್ತಿತ್ತು. ಹಾಗಾಗಿ ಇವತ್ತು ನಮ್ಮ ಮನೆಯವ್ರನ್ನ ಕರ್ಕೊಂಡು ಸೇಲ್ ಹತ್ರ ಬಂದು ಬೇಕಾಗಿರೋ ಐಟಮ್ಸ್ ನ ತಗೊಂಡು ಇನ್ನು ಮನೆ ಕಡೆ ಬಂದ್ವಿ. ಇನ್ನು ಉಪ್ಪಾಕಿಡ್ಲಿಕ್ಕೆ ಅಂತ ನಾನು ಪಿಂಗಾಣಿ ಜಾರ್ನ ತಗೊಂಡ್ಬಂದಿದ್ದೆ. ಆನ್ಲೈನ್ ಅಲ್ಲೂ ಸರ್ಚ್ ಮಾಡಿದೆ, ಬಟ್ ಪ್ರೈಸ್ ಜಾಸ್ತಿ ಇತ್ತು, ಇಲ್ಲಿ ಕಡಿಮೆನೆ ಅನ್ನಿಸ್ತು. ಇನ್ನು ಆಯಿಲ್ ಕಂಟೈನರ್ ಒಂದು, ಹಾಗೇನೆ ಹ್ಯಾಂಗರ್. ಇನ್ನು ಇವನ್ನೆಲ್ಲ ಎತ್ತಿಟ್ಬಿಟ್ಟು ದಾರ ತಂದಿದ್ನಲ್ಲ ಅದನ್ನ ಖಾಲಿ ಕಟ್ಕೋಬೇಕಿತ್ತು ಅಂತ ಎಣ್ಕೊಂಡು ಕೂತಿದ್ದೆ. ಮೊದ್ಲೆಲ್ಲ ಕಟ್ಟಿರ್ತಿದ್ದೆ, ಇವಾಗ ಒಂದ್ 2 ವರ್ಷದಿಂದ ಕಟ್ಟಿರ್ಲಿಲ್ಲ. ಸುಮ್ನೆ ಕಾಲ್ ನೋವೆಲ್ಲ ಬರೋದು. ಅದಕ್ಕೆ ಅಂತ ಇವತ್ತು ನೆನ್ಪಿಸ್ಕೊಂಡು ಹುಡಿಕೊಂಡು ಹೋಗಿ ತಗೊಂಡ್ ಬಂದು ಎಣ್ಕೊಂಡು ಖಾಲಿ ಕಟ್ಕೊಂಡಿದ್ದಾಯ್ತು. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಪೇಜ್ನ ಫಾಲೋ ಮಾಡ್ಕೊಂಡು ಮರಿಬೇಡಿ.